ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇಡ್ಲಿ ಸಾಂಬಾರು ಮಾಡಿದ್ದೆ, ಚೆನ್ನಾಗಿತ್ತು. ಪಾಲಕ್ ಮತ್ತು ಬೇಳೆ ಸಾಂಬಾರು, ತೊಗರಿಬೇಳೆ ಮತ್ತು ಹೆಸರುಬೇಳೆ ಹಾಕಿ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ವೆಜಿಟೇಬಲ್ ಹಾಕಿ ಸಾಂಬಾರು ಮಾಡಿದ್ದೆ. ಹೆಸರುಬೇಳೆ ಮತ್ತು ತೊಗರಿಬೇಳೆ ಯೂಸ್ ಮಾಡಿದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿದೆ. ಒಂದು ಸಲ ನೀವು ಮಾಡಿಕೊಂಡು ನೋಡಿರಿ ಹೆಂಗಿದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಸಾಂಬಾರು. ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡೋದಕ್ಕೆ ನಾವು ಟೊಮೊಟೊ ಯೂಸ್ ಮಾಡಿದ್ದೀನಿ, ಆಲೂಗಡ್ಡೆ, ಕ್ಯಾರೆಟ್, ಉಳ್ಳಾಗಡ್ಡಿ ಮತ್ತು ಹುಣಸೆ ರಸ ಮತ್ತು ಪಾಲಕ್. ಫಸ್ಟಿಗೆ ಒಂದು ಕುಕ್ಕರಲ್ಲಿ ಹೆಸರುಬೇಳೆ ಮತ್ತು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಬೇಕು. 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ನಾನಿಲ್ಲಿ ಪಾಲಕನ್ನು 3ರಿಂದ 4 ಸಲ ತೊಳೆದಿಟ್ಟು ಹೆಚ್ಕೊಂಡಿದ್ದೀನಿ. ಸೊ ಇವಾಗ ಪಾಲಕ್ ಹಾಕ್ಕೊತಿದ್ದೀನಿ. ಇವಾಗ ಕ್ಯಾರೆಟ್ ಹಾಕ್ಕೊತಿದ್ದೀನಿ. ಕ್ಯಾರೆಟ್ ಮತ್ತು ಆಲೂಗಡ್ಡೆ ಎರಡೂ ಕುಕ್ಕರಲ್ಲೇ ಹಾಕಿ ಬೇಯಿಸಿದರೆ ಬೇಗ ಬೇಯುತ್ತೆ ಅಂತ ನಾನು ಇಲ್ಲಿ ಆಲೂಗಡ್ಡೆ ಮತ್ತು ಗಜ್ಜರಿನೂ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು, ಅದೆಲ್ಲ ಮುಳುಗಬೇಕು. ಸ್ವಲ್ಪ ಮೇಲೆ ನೀರು ಕಾಣಿಸೋ ಥರ ಹಾಕಿ ಆಮೇಲೆ ಮುಚ್ಚಳ ಮುಚ್ಚಿ 2ರಿಂದ 3 ವಿಸಿಲ್ ಹೊಡಿಸಿದ್ರೆ ಸಾಕಾಗುತ್ತೆ. ನಾನಿಲ್ಲಿ 3 ಸಲ ವಿಸಿಲ್ ಹಾಕ್ಸಿದ್ದು. ಇವಾಗ ಬೇಳೆ ಕುದ್ದಾದಮೇಲೆ ಒಗ್ಗರಣೆ ಕೊಡೋಣ ಅಂತ ಒಂದು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ಬಿಟ್ಟು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉಳ್ಳಾಗಡ್ಡಿನ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ವಿ. ಆಮೇಲೆ ಅರಿಶಿಣ ಪುಡಿ ಮತ್ತು ಸಾಂಬಾರು ಪುಡಿ ಮತ್ತು 2ರಿಂದ 3 ಸ್ಪೂನ್ ಖಾರ, ನಿಮ್ಗೆ ಎಷ್ಟು ಬೇಕು ಟೇಸ್ಟ್ ಆ ಥರ ಹಾಕ್ಕೊಳ್ಳಿ. ಸ್ವಲ್ಪ ಮಸಾಲೆ ಪುಡಿ, ಮನೇಲಿ ಮಾಡಿರೋ ಮಸಾಲೆ ಪುಡಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಕರಿಬೇವು, ಸ್ವಲ್ಪ ಟೊಮೊಟೊ, 1 ಅಥವಾ 2 ಟೊಮೊಟೊ ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಹುಣಸೆ ರಸ ಅದನ್ನು ಹಿಂಡಿಟ್ಕೊಂಡು ಇವಾಗ ಹುಣಸೆ ರಸ ಹಾಕಿದ್ದೀನಿ. ಕುಕ್ಕರಿಂದ ವಿಸಿಲ್ ಆಗಿದೆ, 3ರಿಂದ 4 ವಿಸಿಲ್ ಹಾಕ್ಸಿದ್ದೆ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡೋಣ. 3ರಿಂದ 4 ವಿಸಿಲಿಗಾಗಲೇ ಸ್ವಲ್ಪ ಸ್ಮ್ಯಾಶ್ ಥರನೇ ಆಗಿದೆ, ಆದರೂ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಇವಾಗ ಅದಕ್ಕೆ ಹಾಕ್ಕೊತಾ ಇದ್ದೀವಿ ಬೇಳೆನ. ಕಲರೇ ಚೇಂಜ್ ಆಗೋಯ್ತು ಬೇಳೆದು. ಒಂದು 10ರಿಂದ 15 ನಿಮಿಷ ಕುದಿಸಿ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು. ಎಷ್ಟು ಕುದಿಯುತ್ತೆ ಅಷ್ಟು ಚೆನ್ನಾಗಿ ಒಂಥರ ಗಟ್ಟಿ ಬರುತ್ತೆ. ಉಪ್ಪು, ಸ್ವಲ್ಪ ಕೊತ್ತಂಬರಿ, ನೀರು ಬೇಕಾದರೆ ನೀರು ಯೂಸ್ ಮಾಡ್ಬೋದು. ನಾನಿಲ್ಲಿ ಗಟ್ಟಿ ಸಾಂಬಾರು ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಸ್ವಲ್ಪ ನೀರಾಗುತ್ತೆ. ಇವಾಗ ಇಡ್ಲಿ ಪಾತ್ರೆ, ಇಡ್ಲಿನ ನಾನು ಬೆಳಗ್ಗೆನೇ ರಾತ್ರಿನೇ ಹಾಕಿಟ್ಟಿದ್ದು. ಬಾಬು ದೋಸೆ ಮಾಡೋಂತಿ
ಇಡ್ಲಿ ಹಾಕ್ತಾ ಇದ್ದೀನಿ. ಮೂರು ಪ್ಲೇಟ್ ಇದ್ದಾವೆ, ಮೂರಲ್ಲೂ ನಾಲ್ಕು ನಾಲ್ಕು ಅಂದರೆ 12 ಇಡ್ಲಿ ಆಗ್ತಾವೆ. ನಮ್ಮ ಪಾಪುಗೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಅಂದರೆ ಇಷ್ಟ. ಹಾಗಾಗಿ ಪದೇ ಪದೇ ಇಡ್ಲಿ ಜಾಸ್ತಿ, ಇಡ್ಲಿ ಪಡ್ಡು ದೋಸೆ ಮಾಡೋದು ಜಾಸ್ತಿ ನಾವು. ಇವಾಗ ಅದನ್ನು ಬೇಯೋಕೆ ಬಿಟ್ಟು ಒಂದು 5 ನಿಮಿಷದಲ್ಲಿ ಇಡ್ಲಿ ಆಗೋಗುತ್ತೆ. ಇವಾಗ ಇಡ್ಲಿ ಆಯಿತು, ಓಪನ್ ಮಾಡಿದರೆ ಚೆನ್ನಾಗಿ ಬೆಂದಿದೆ ಇಡ್ಲಿ. ಒಂದು ಬೌಲಲ್ಲಿ ಸಾಂಬಾರು ಮತ್ತು ಇಡ್ಲಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ.